ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಚಾಕ್ಲೇಟ್ ಬ್ರೌನಿನ ಮಾಡ್ತಾಯಿದ್ದೀನಿ. ಮಾಡೋದು ಮಾತ್ರ ತುಂಬಾ ಸುಲಭ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಾಡಿದ ತಕ್ಷಣ ತಿಂದು ಖಾಲಿ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನಾನಿವಾಗ ಡಾರ್ಕ್ ಚಾಕ್ಲೇಟನ್ನ ತೊಗೊಂಡಿದ್ದೀನಿ, ಬಟರ್ನ ತೊಗೊಂಡಿದ್ದೀನಿ. ಇದನ್ನು ಡಬಲ್ ಬಾಯ್ಲ್ಡ್ ಮಾಡಿ ತೊಗೋಬೇಕು. ಸ್ವಲ್ಪ ನೀರನ್ನು ಇಟ್ಟು, ದೊಡ್ಡ ಬೌಲಲ್ಲಿ ನೀರನ್ನು ಇಟ್ಟು ಮೇಲೆ ಈ ಬೌಲನ್ನು ಇಟ್ಟು ಡಬಲ್ ಬಾಯ್ಲ್ಡ್ ಮಾಡಿ ತೊಗೋಬೇಕು. ಇವಾಗ ಕರೆಕ್ಟಾಗಿ ಮೆಲ್ಟ್ ಆಗಿದೆ ನೋಡಿ. ಇವಾಗ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ 1 ಬೌಲಷ್ಟು. ಇವಾಗ 1 ಟೀ ಸ್ಪೂನಷ್ಟು ಕೊಕೋ ಪೌಡರ್, ನಾನಿವಾಗ 1 ಬೌಲಷ್ಟು ಬೆಲ್ಲ ಪೌಡರ್ನ ತೊಗೊತಾ ಇದ್ದೀನಿ ನೋಡಿ. ಇವಾಗ 1 ಬೌಲಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಅದು ಎಷ್ಟು ಹಿಡಿಯುತ್ತೆ ಅಷ್ಟು ನೋಡಿಕೊಂಡು ಹಾಕಬೇಕಾಗತ್ತೆ, ಒಮ್ಮೆ ಹಾಕಬಾರ್ದು. ಇವಾಗ ನಾನು ಚಿಕ್ಕ ಬೌಲಿಂದ 1 ಬೌಲಷ್ಟು ಹಾಕಿದ್ದೀನಿ, ನೋಡಿಕೊಂಡು ಸೇರಿಸ್ತಾ ಹೋಗಬೇಕು. ಅದೆಷ್ಟು ನಾನು ಬ್ಯಾಟರ್ನ ತೋರಿಸ್ತೀನಿ ಆ ರೀತಿ ಇರಬೇಕು ಬ್ಯಾಟರು. ಅಲ್ಲಿ ಥರ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ನೋಡಿ. ಇವಾಗ ಕರೆಕ್ಟಾಗಿದೆ. ನಾನು ಒಂದು ಸ್ವಲ್ಪ ಇನ್ನೂ ಅರ್ಧ ಬೌಲಷ್ಟು ಹಾಲನ್ನು ಸೇರಿಸಿದ್ದೀನಿ, ಅರ್ಧ ಬೌಲಷ್ಟು ಹಾಲನ್ನು ಸೇರಿಸಿರೋದು. ಇವಾಗ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಹಾಗೆ ಇಡ್ತಾಯಿದ್ದೀನಿ. ಇವಾಗ ನೋಡಿ ಬೆಲ್ಲ ಕರೆಕ್ಟಾಗಿ ಕರಗಿರುತ್ತೆ, ಅದಕ್ಕೋಸ್ಕರ ನಾನು 10 ನಿಮಿಷ ಇಟ್ಟಿರೋದು. ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ. ಇದು ಕರೆಕ್ಟಾಗಿದೆ. ಇವಾಗ ಒಂದು ಕೇಕ್ ಟಿನನ್ನು ತೊಗೊಂಡಿದ್ದೀನಿ. ಬಟರ್ ಪೇಪರ್ನ ತೊಗೊಂಡು ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಬೇಕು, ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ. ಇವಾಗ ನೋಡಿ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಎಣ್ಣೆ ಅಥವಾ ತುಪ್ಪನ ಹಚ್ಚಲಿಲ್ಲ ಅಂತಂದರೆ ಅದು ತೆಗೆಯುವಾಗ ಕರೆಕ್ಟಾಗಿ ಬರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಆ ನಂತರ ಬ್ಯಾಟರ್ನ ಹಾಕಿ ನೋಡಿ. ಇವಾಗ ಕರೆಕ್ಟಾಗಿ ಲೆವೆಲ್ ಮಾಡಿ ತೊಗೋತಾ ಇದ್ದೀನಿ. ನಾವು ಕೇಕ್ ಮಾಡಬೇಕಂದ್ರೆ ಬೇಕಿಂಗ್ ಸೋಡಾ ಮತ್ತು ಸೋಡಾ ಹಾಕ್ತೀವಿ, ಆವಾಗ ಅದು ಉಬ್ಬುತ್ತೆ, ಅವಾಗ ಕೇಕ್ ಥರ ಆಗುತ್ತೆ. ಇದು ಬ್ರೌನಿ ಚಾಕ್ಲೇಟ್ ಆಗಿದ್ದರಿಂದ ಇದಕ್ಕೆ ನಾವು ಸೋಡಾ, ಬೇಕಿಂಗ್ ಪೌಡರ್ ಯಾವುದೂ ಹಾಕಬಾರ್ದು. ಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸನ್ನ ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಇದನ್ನು ಡ್ರೈ ಫ್ರೂಟ್ಸನ್ನ ಕವರ್ ಮಾಡಿ ತೊಗೊಳ್ಳಿ ಹಾಕಿ. ಇವಾಗ ನಾನು ಒಂದು 5 ನಿಮಿಷ ಫ್ರೀ ಹೀಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಪಾತ್ರೆನ. ಒಂದು ಸ್ಟ್ಯಾಂಡನ್ನು ಇಟ್ಟು 5 ನಿಮಿಷ ಫ್ರೀ ಹೀಟ್ ಮಾಡಿ ತೊಗೊಂಡಿರೋದು. ಇವಾಗ ಇಡ್ತಾಯಿದ್ದೀನಿ ನೋಡಿ. 20 ರಿಂದ 25 ನಿಮಿಷ ಇಟ್ಟರೆ ಸಾಕಾಗುತ್ತೆ. ನಾನು 25 ನಿಮಿಷ ಇಟ್ಟಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 25 ನಿಮಿಷ ಇಡಿ. ಇವಾಗ 25 ನಿಮಿಷ ಆಗಿದೆ ನೋಡಿ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಬಂದಿದೆ. ಇದು ಪೂರ್ತಿಯಾಗಿ ಬೆಂದಿದೆ ಅಂತಂದೇಳಿ ಒಂದು ಸ್ಟಿಕ್ ಸಹಾಯದಿಂದ ಈ ರೀತಿ ಚೆಕ್ ಮಾಡಿ ತಗೊಳ್ಳಿ. ಎಲ್ಲೂ ಸ್ವಲ್ಪನೂ ಹಸಿ ಇಲ್ಲ ನೋಡಿ, ಕರೆಕ್ಟಾಗಿ ಬೆಂದಿದೆ. ಇವಾಗ ಸೈಡಿಂದ ಕರೆಕ್ಟಾಗಿ ಇದನ್ನು ಓಪನ್ ಮಾಡಿ ತೊಗೋತಿದ್ದೀನಿ ನೋಡಿ. ಇವಾಗ ಒಂದು ಪ್ಲೇಟಲ್ಲಿ ಇದನ್ನು ಈ ರೀತಿ ಉಲ್ಟಾ ಮಾಡಿ ಇಡಬೇಕು. ಉಲ್ಟಾ ಮಾಡಿ ಕರೆಕ್ಟಾಗಿ ಇದನ್ನು ತೊಗೊಳ್ಳಿ ನೋಡಿ. ಕರೆಕ್ಟಾಗಿ ಬಂದಿದೆ. ಇದನ್ನು ನಾನು ಸ್ಕ್ವೇರಲ್ಲಿ ಕಟ್ ಮಾಡಿ ತೊಗೋತಾ ಇದ್ದೀನಿ. ನೀವು ಬೇಕಂದರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು, ನಾನು ಚಿಕ್ಕ ಸೈಜಲ್ಲಿ ಮಾಡ್ತಾ ಇರೋದು. ಮಾಡಿದ ತಕ್ಷಣ ಮಕ್ಕಳು ತಿಂದು ಖಾಲಿನೇ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ. ಇದಕ್ಕೆ ನಾನು ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ ಮತ್ತು ಸಕ್ಕರೆ ಯೂಸ್ ಮಾಡಿಲ್ಲ. ತುಂಬ ಟೇಸ್ಟಿಯಾಗಿ ಬಂದಿದೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ನೀವು ಸಹ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ. ನಾನು ಸರ್ವ್ ಮಾಡುವಾಗಲೇ ನನ್ನ ಮಕ್ಕಳು ಕೇಳ್ತಾ ಇದ್ರು ಕೊಡು ಕೊಡು ಅಂತಂದೇಳಿ, ಅಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ಮಾತ್ರ ಸಖತ್ತಾಗಿರುತ್ತೆ. ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.